ಮೋಸ್ಟ್ ಲಕ್ಕಿ ಸೈನ್ ಇನ್ ಹ್ಯಾಂಡ್ ಅಂತ. ಯಾಕೆ ಮೋಸ್ಟ್ ಲಕ್ಕಿ? ಯಾಕೆ ಲಕ್ಕಿಗಳು ಬೇಕಾಗ್ತಿರುತ್ತಲ್ಲ, ಈ ಮೋಸ್ಟ್ ಲಕ್ಕಿ ಯಾಕೆ ಅಂದರೆ ತುಂಬಾ ಅದೃಷ್ಟವಂತರ ಕೈಯಲ್ಲಿ ಕಾಣುವಂತಹ ಕೆಲವು ಚಿಹ್ನೆಗಳು. ಈ ಕಷ್ಟ ಇರುತ್ತೆ, ಇನ್ನೊಂದು ತಿಂಗಳೊಳಗೆ ಅವರ ಜೀವನವೇ ಬದಲಾಗುತ್ತದೆ, ಅಥವಾ ಒಂದು 3 ತಿಂಗಳಲ್ಲಿ ಅವರ ಜೀವನ ಬದಲಾಗುವುದು, ಅಥವಾ ಒಂದು ವರ್ಷದಲ್ಲಿ ಬದಲಾಗುವುದು. ಆದರೆ ಅವರ ಜೀವನದಲ್ಲಿ ಅವರು ಬದಲಾಗ್ತಾರೆ, ಅವರ ಅಭಿವೃದ್ಧಿ ಆಗುತ್ತದೆ, ಅವರು ಅಂದುಕೊಂಡ ರೀತಿಯಲ್ಲಿ ಜೀವನ ನಡೆಯುತ್ತದೆ. ಅಂಥ ಚಿಹ್ನೆಗಳು ಯಾವುದು, ಅಂಥ ಚಿಹ್ನೆಗಳು ಎಲ್ಲಿದೆ, ಏನು ಎಂಬುದನ್ನು ತಿಳಿದುಕೊಳ್ಳಲು ತುಂಬಾ ಕುತೂಹಲಕಾರಿಯಾದ ವಿಷಯ. ಆದರೆ ನಾವು ಅರ್ಥವನ್ನು ನೋಡುವಾಗ ಅಂತಹ ಸೂಕ್ಷ್ಮವಾದ ವಿಚಾರಗಳನ್ನು ಸರಿಯಾಗಿ ಗಮನಿಸದೆ ಹೋದರೆ ಜೀವನದಲ್ಲಿ ಬರುವಂತಹ ಉತ್ತಮವಾದ ವಿಚಾರಗಳು ನಮಗೆ ತಿಳಿಯದೆ ಹೋಗುತ್ತೆ. ಅದೇ ರೀತಿ ಜೀವನದಲ್ಲಿ ಬರಬಹುದಾದ ಸಮಸ್ಯೆಗಳ ಬಗ್ಗೆಯೂ ನಮಗೆ ತಿಳಿಯದೆ ಹೋಗಬಹುದು. ಆದ್ದರಿಂದ ಇಂಥ ವಿಚಾರಗಳನ್ನು, ಇಂಥ ಸೂಕ್ಷ್ಮವಾದ ವಿಚಾರಗಳನ್ನು, ಅರ್ಥದಲ್ಲಿ ಕಾಣುವ ಸೂಕ್ಷ್ಮವಾದ ಕೆಲವು ಚಿಹ್ನೆಗಳನ್ನ ಗಮನಿಸದೆ ಹೋದರೆ ಅರ್ಥ ನೋಡಿ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ನಾವು ಹೇಳಿದ್ದು ಯಾವುದೂ ಸರಿಯಾಗುವುದಿಲ್ಲ, ಹೇಳಿದ್ದೆಲ್ಲವೂ ತಪ್ಪಾಗುತ್ತೆ. ಆದ್ದರಿಂದ ಪ್ರತಿಯೊಂದು ವಿಚಾರವನ್ನ, ಪ್ರತಿಯೊಂದು ಚಿಹ್ನೆಯನ್ನ ನಾವು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತದೆ. ಇವತ್ತು ನಾನು ಆದಂತಹ ಕೆಲವು ಚಿಹ್ನೆಗಳು ಅಂದರೆ ಮೋಸ್ಟ್ ಲಕ್ಕಿ ಸೈನ್ ಅಂದರೆ ತುಂಬಾ ಮುಖ್ಯವಾದಂತಹ ಕೆಲವು ಲಕ್ಕಿ ಅದೃಷ್ಟದ ಚಿಹ್ನೆಗಳ ಬಗ್ಗೆ ನಾನು ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅಂತಹ ವಿಚಾರಗಳು ತುಂಬಾ ಕುತೂಹಲಕಾರಿಯಾಗಿರುವುದರಿಂದ ಅಂತಹ ವಿಚಾರಗಳನ್ನ ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ನಾನು ಹೇಳಬೇಕಂತಿರುವಂತಹ ವಿಚಾರ ನಿಮಗೆ ಗೊತ್ತಿದೆ. ತುಂಬಾ ಅದೃಷ್ಟವಂತರ ಕೈಯಲ್ಲಿ ಕಾಣುವಂತಹ ಕೆಲವು ಚಿಹ್ನೆಗಳು. ಆ ಕೆಲವು ಚಿಹ್ನೆಗಳು ಯಾವುದು, ಆ ಕೆಲವು ಚಿಹ್ನೆಗಳ ಬಗ್ಗೆ ಈಗ ನೋಡೋಣ. ಇದಕ್ಕಿಂತ ಮೊದಲು ನಾನು ಹಲವು ಗುರುಪರ್ವದ ಬಗ್ಗೆ ಹೇಳಿದ್ದೆ. ಆ ಗುರುಪರ್ವದಲ್ಲಿ ಏನೇನು ಅದೃಷ್ಟಗಳಿರುತ್ತದೆ ಎಂಬುದನ್ನು ಹೇಳಿದ್ದೆ. ಇವತ್ತು ಸೂರ್ಯ ಪರ್ವದ ಬಗ್ಗೆ, ಸೂರ್ಯ ಪರ್ವದಲ್ಲಿರುವಂತಹ ಚಿಹ್ನೆಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಹಾಗೆ ಇತರೆ ವಿಚಾರಗಳು, ಶನಿ ಪರ್ವದಲ್ಲಿ ಒಂದರೆ ಏನು, ಬುಧ ಪರ್ವದಲ್ಲಿದ್ದರೆ ಏನು, ಪ್ರೋಗ್ರೆಸ್ ಲೈನ್ನಲ್ಲಿ ಇರುವಂತಹ ವ್ಯತ್ಯಾಸಗಳೇನು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ತುಂಬಾ ಜನರು ತಮ್ಮ ಭವಿಷ್ಯ ತಿಳಿಯಬೇಕು, ಏನು ಮಾಡಲಿ ಎಂದು ಕೇಳ್ತಿದ್ದಾರೆ. ಅಂಥವರಿಗಾಗಿ ನಾವು ಒಂದು ವಿಶೇಷ ಯೋಜನೆ ಹಾಕೊಂಡಿದ್ದೇವೆ. ಅದರಂತೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಸಾಕು. ಎಸ್ ಅಂತಾದ್ರೂ ಕಳಿಸಿ, ಹಾಯ್ ಅಂತಾದ್ರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನ ತಿಳಿಸಿ ಕೊಡುತ್ತೇವೆ. ನೀವು ಮನೆಯಲ್ಲೇ ಕುಳಿತು ನಿಮ್ಮ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ. ಈಗ ನಾನು ಹೇಳ್ತೀನಿ ನೋಡಿ, ಸೂರ್ಯಪರ್ವ. ಸೂರ್ಯಪರ್ವ ಏನನ್ನು ಸೂಚಿಸುತ್ತದೆ? ಇದು ಸೂರ್ಯಪರ್ವ. ಈ ಸೂರ್ಯಪರ್ವ ಜೀವನಾಭಿವೃದ್ಧಿಯನ್ನ, ಅಂದರೆ ಧನಾಭಿವೃದ್ಧಿ, ಹಣಕಾಸಿನ ಸ್ಥಿತಿಗತಿ, ಆಸ್ತಿಗಳ ಅಭಿವೃದ್ಧಿ ಮುಂತಾದ ಫಲಗಳನ್ನ ಸೂಚಿಸುತ್ತದೆ. ಈಗ ಅದೇ ರೀತಿ ಒಂದು ಸೂರ್ಯರೇಖೆ ಇರುತ್ತೆ. ಸೂರ್ಯರೇಖೆ ಅದರಲ್ಲಿ ಮುಖ್ಯವಾದಂತಹ ಒಂದು ವಿಷಯ ನೋಡಿ, ಹೀಗೆ ಇರುವಂತ ಸೂರ್ಯರೇಖೆ, ಇದು ಸೂರ್ಯರೇಖೆ ಆಯ್ತು. ಈ ಸೂರ್ಯರೇಖೆಯ ತುದಿಯಲ್ಲಿ ಹೀಗಿದ್ದರೆ, ಸೂರ್ಯರೇಖೆ ಕೊನೆಯಲ್ಲಿ ಹೀಗಿದ್ದರೆ, ಹಾಗೂ ಇಲ್ಲಿ ಹೀಗಿದ್ದರೆ, ಈಗ ಸೂರ್ಯರೇಖೆ
ಈ ರೀತಿಯಲ್ಲಿದ್ದರೆ, ಇಲ್ಲಿ ಕೆಳಗೆ ಒಂದು ತ್ರಿಕೋನ, ಮೇಲೊಂದು ತ್ರಿಕೋನ, ಈ ರೀತಿಯಲ್ಲಿದ್ದರೆ ಅಂದ್ರೆ ಇದು ತ್ರಿಕೋನ ಹೀಗಿರ್ಬೇಕಂತೇನಿಲ್ಲ. ಈಗ ನೋಡಿ, ಅದೆಲ್ಲ ತ್ರಿಕೋನ ಹೆಂಗೆ ಈ ರೀತಿಯ ಒಂದು ತ್ರಿಕೋನ ಚಿಹ್ನೆ ಐತೆ. ಕೆಳಗೂ ತ್ರಿಕೋನ ಚಿಹ್ನೆ, ಇಲ್ಲಿ ತ್ರಿಕೋನ ಚಿಹ್ನೆ, ಇಲ್ಲೂ ತ್ರಿಕೋನ ಚಿಹ್ನೆ. ಹೀಗಿದ್ದರೆ ಇವರು ಸರ್ಕಾರದ ಕಚೇರಿಗಳಲ್ಲಿ ಉನ್ನತ ಅಧಿಕಾರವನ್ನು ಪಡೆದು ಅಧಿಕಾರಿಯಾಗಿ ಕೆಲಸ ಮಾಡುತ್ತಾರೆ. ಅವರಿಗೆ ಅಂತಹ ಅದೃಷ್ಟ ಇದೆ ಎಂಬುದನ್ನ ಇದು ಸೂಚಿಸುತ್ತದೆ. ಹಾಗೆಯೇ ಆಸ್ತಿ ಮಾಡುತ್ತಾರೆ, ಹೆಚ್ಚಿನ ಆಸ್ತಿ ಮಾಡುತ್ತಾರೆ, ಆಸ್ತಿಯಿಂದ ಹೆಚ್ಚಿನ ಧನ ಲಾಭವನ್ನು ಪಡೆಯುತ್ತಾರೆ. ಹಾಗೆಯೇ ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಅವರು ಧನ ಯಾವ ರೀತಿ ಹೆಚ್ಚಿಸಿಕೊಳ್ಳಬೇಕು, ಧನಾಭಿವೃದ್ಧಿಯನ್ನು ಯಾವ ರೀತಿ ಮಾಡಿಸಬೇಕು, ಜೀವನದಲ್ಲಿ ಹಣ ಹೇಗೆ ಸಂಪಾದನೆ ಮಾಡಬೇಕು ಎಂಬುದರ ಬಗ್ಗೆ ಹೆಚ್ಚು ಗಮನ ಕೊಡುವುದರಿಂದ ಅವರಿಗೆ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ. ಜೀವನದಲ್ಲಿ ಅವರು ಅಂದುಕೊಂಡ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗುವಂತಹ ಒಂದು ಸೂಚನೆ. ಅಂದರೆ ಅವರು ಕೆಲವು ದಿನಗಳ ಕಾಲ ಕಷ್ಟದಲ್ಲಿದ್ದರೂ ಕೆಲವೇ ದಿನಗಳಲ್ಲಿ ಅವರ ಅದೃಷ್ಟ ಬದಲಾಗುತ್ತದೆ. ಒಂದು 3 ತಿಂಗಳು, 6 ತಿಂಗಳು ಅಥವಾ 1 ವರ್ಷದೊಳಗೆ ಅವರು ಇರುವ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತದೆ. ಅದನ್ನ ವಯಸ್ಸನ್ನು ನಾವು ಇಲ್ಲಿ ಲೆಕ್ಕ ಹಾಕಿ ನೋಡಬೇಕು, ಯಾವ ವಯಸ್ಸಿನಲ್ಲಿ ಅವರ ಅಭಿವೃದ್ಧಿ ಇದೆ ಎಂಬುದನ್ನ. ಹೀಗೆ ನೋಡಿ, ಈಗ ಬುಧ ಪರ್ವದಲ್ಲಿ, ಇದು ಬುಧ ಪರ್ವ. ಈ ಬುಧ ಪರ್ವದಲ್ಲಿ ಹೀಗೆ ಒಂದೇ ಎದ್ದು ಕಾಣಿಸುವಂತ ರೇಖೆ, ಒಂದೇ ಒಂದು ರೇಖೆ ಎದ್ದು ಕಾಣಿಸುವಂತಿದ್ದರೆ, ಅಥವಾ ಆ ರೇಖೆ ಇಲ್ಲಿದ್ದರೂ ಸಹ ಇಲ್ಲಿದ್ದರೆ ಹೆಚ್ಚು ಫಲಕಾರಿ. ಅಂದರೆ ಈ ಸೂರ್ಯ ಬೆರಳು ಮತ್ತು ಇದರ ಮಧ್ಯೆ ಬಂದರೆ, ಯಾವುದರ, ಈ ಸೂರ್ಯ ಬೆರಳು ಮತ್ತು ಬುಧ ಬೆರಳ ಮಧ್ಯದಲ್ಲಿ ಹೀಗೊಂದು ರೇಖೆ ಇದ್ದರೆ, ಈ ರೀತಿಯ ಒಂದು ರೇಖೆ ಇದ್ದರೆ ಸ್ವಂತವಾದ ವ್ಯವಹಾರದಿಂದ ತಾವೇ ಸ್ವಂತವಾಗಿ ಆರಂಭಿಸಿ ಅದರಿಂದ ಹೆಚ್ಚಿನ ಧನವನ್ನ ಸಂಪಾದನೆ ಮಾಡ್ತಾರೆ. ತಾವೇ ಸ್ವಂತವಾಗಿ ಆರಂಭಿಸುವ ಒಂದು ಉದ್ಯಮದಿಂದ ಅಥವಾ ವ್ಯವಹಾರದಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ಸ್ವಂತವಾಗಿ ಅವರು ಯೋಚನೆ ಮಾಡುವಂತಹ ಯಾವ ರೀತಿಯಲ್ಲಿ ಹಣ ಮಾಡಲು ಸಾಧ್ಯ ಎಂಬುದನ್ನು ಯೋಚನೆ ಮಾಡುತ್ತಾರೆ. ಹಾಗೆಯೇ ಶಿಸ್ತಿನಿಂದ ಅದಕ್ಕಾಗಿ ಪ್ರಯತ್ನ ಪಡುತ್ತಾರೆ. ಜೀವನದಲ್ಲಿ ಮಾಡಿದ ಕೆಲಸದಿಂದ, ಅವರು ಮಾಡುತ್ತಿರುವ ಕೆಲಸದಿಂದ ಹೆಸರು ಮತ್ತು ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುತ್ತಾರೆ. ಹಾಗೆಯೇ ಅವರಿಗೆ ಸಮಾಜದಲ್ಲಿ ಉತ್ತಮ ಗೌರವವನ್ನು ಪಡೆಯುತ್ತಾರೆ ಎಂಬುದು ಈ ಚಿಹ್ನೆಯ ಮುಖ್ಯ ಸೂಚನೆಯಾಗಿದೆ. ಗೌರವವನ್ನು, ಹಣವನ್ನು, ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು. ಇನ್ನು ಈಗ ಶನಿ ಪರ್ವ, ಇದು ನಿಮಗೆ ಗೊತ್ತಿದೆ, ಇದು ಶನಿ ಪರ್ವ, ಶನಿ ಬೆರಳ ಕೆಳಗಿರುವುದು. ಈ ಶನಿ ಪರ್ವದಲ್ಲಿ ಈಗ ಒಂದು ರೇಖೆ, ಈ ಭಾಗ್ಯರೇಖೆಯಲ್ಲ, ಬೇರೆ ರೇಖೆ ಬಂದಿದ್ದರೆ, ಭಾಗ್ಯರೇಖೆ ಅಲ್ಲ, ಅದು ಶನಿ ರೇಖೆ. ಭಾಗ್ಯರೇಖೆ ಇಲ್ಲಿಂದ ಬರುತ್ತದೆ, ಅದಲ್ಲ, ಬೇರೆ ಒಂದೇ ಒಂದು ರೇಖೆ ಇದ್ದರೆ, ಹೀಗೆ ಒಂದೇ ಒಂದು ಶನಿ ಪರ್ವದಲ್ಲಿ ಒಂದೇ ರೇಖೆ ಇದ್ದರೆ ಇವರು ಯೌವನ ಮತ್ತು ಮಧ್ಯ ವಯಸ್ಸಿನಲ್ಲಿ ಹೆಚ್ಚು ಕಷ್ಟಪಡಬೇಕಾಗುತ್ತದೆ. ಜೀವನದಲ್ಲಿ ಯೌವನದಲ್ಲಿ ಮತ್ತು ಮಧ್ಯ ವಯಸ್ಸಿನಲ್ಲಿ ಹೆಚ್ಚಿನ ಶ್ರಮ ಮತ್ತು ಸಮಸ್ಯೆಗಳನ್ನು ಎದುರಿಸಿರುತ್ತಾರೆ. ಆದರೆ 60 ವಯಸ್ಸು ದಾಟಿದ ಮೇಲೆ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಆ ಹಣದಿಂದ ನೆಮ್ಮದಿಯ ಜೀವನ ನಡೆಸುತ್ತಾರೆ ಎಂಬುದರ ಸೂಚನೆ. ಅಂದರೆ ಇವರು ವಯಸ್ಸಾದ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಸುಖವನ್ನು ಅನುಭವಿಸುವಂತಹ ಒಂದು ಸ್ಥಿತಿ ಇದರ ಸೂಚನೆಯಾಗಿದೆ. ಅಂದರೆ ಯಾವುದೇ ವ್ಯಕ್ತಿ ಹೆಚ್ಚು ಕಷ್ಟಪಟ್ಟು ಜೀವನ ಮಾಡಿರುತ್ತಾರೋ ಅವರಿಗೆ ವೃದ್ಧಾಪ್ಯದಲ್ಲಿ ಇದು ಹೆಚ್ಚಿನ ಧನವನ್ನು ತಂದುಕೊಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇನ್ನು ಜ್ಞಾನ ರೇಖೆಯಲ್ಲಿ ಈ ರೀತಿಯ ತ್ರಿಕೋನ
ಈ ರೀತಿಯ ತ್ರಿಕೋನ ಚಿಹ್ನೆ. ಈ ರೀತಿಯ ತ್ರಿಕೋನ ಚಿಹ್ನೆ ಮೇಲ್ಭಾಗಕ್ಕೆ ಇದ್ದರೆ ಅವರಲ್ಲಿ ಯಾವ ವಯಸ್ಸಿನಲ್ಲಿ ಧನಾಗಮವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಇದು ಅವರ ವಯಸ್ಸನ್ನು ಲೆಕ್ಕ ಹಾಕಿ ಇವರು ಯಾವ ವಯಸ್ಸಿನಲ್ಲಿ ಧನವನ್ನ ಹೆಚ್ಚಿಗೆ ಹಣವನ್ನ ಸಂಪಾದನೆ ಮಾಡಿ ಅಭಿವೃದ್ಧಿಯಾಗುತ್ತದೆ ಎಂಬುದನ್ನ ತಿಳಿಯಲು ಇದನ್ನ ಬಳಸಬಹುದು ಅಥವಾ ಇದನ್ನ ನೋಡಿ ತಿಳಿಯಬೇಕು. ಅಂದರೆ ಇದು ಇವರ ಧನವನ್ನು ಸಂಪಾದನೆ ಮಾಡುವಂತಹ ರೀತಿ ಮತ್ತು ಅವರ ಬದುಕಿನ ರೀತಿಯನ್ನ ಈ ಚಿಹ್ನೆಗಳು ತಿಳಿಸುತ್ತದೆ ಎಂಬುದು ಇದರ ಸೂಚನೆ. ಇನ್ನು ನಾವು ಪ್ರೋಗ್ರೆಸಿವ್ ಲೈನ್ ಅಂತ ನಾನು ಮೊದಲೇ ಹೇಳಿದ್ದೆ, ಇದ್ರ ಬಗ್ಗೆ ಹೇಳಿದ್ದೇನೆ. ಈ ಪ್ರೋಗ್ರೆಸಿವ್ ಲೈನ್ ಯಾವ ರೀತಿ ಇರುತ್ತೆ ಅಂದರೆ, ಈ ಪ್ರೋಗ್ರೆಸಿವ್ ಲೈನು ನೋಡಿ, ಈ ಪ್ರೋಗ್ರೆಸಿವ್ ಲೈನ್ ಇಲ್ಲಿಂದ ಹೊರಡುತ್ತೆ, ಇಲ್ಲಿಂದ ಇಲ್ಲಿಗೆ. ಅಂದರೆ ಇಲ್ಲಿಂದ ಇಲ್ಲಿಗೆ 1 2 3 ಆಗಿರ್ಬೋದು. ಆಮೇಲೆ ಹೀಗೆ 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 ರೇಖೆಗಳಿದ್ದರೆ, ಹೀಗೆ ಅಂದರೆ ಯಾವ ವಯಸ್ಸಿನಲ್ಲಿ ಧನಾಭಿವೃದ್ಧಿ ಎಂಬುದನ್ನು ತಿಳಿಯಬಹುದು. ಈ ರೀತಿ ಇದ್ದಾಗ ಇದನ್ನ ನಾವು ವಯಸ್ಸನ್ನು ಲೆಕ್ಕ ಹಾಕಿ ಇದು ಎಲ್ಲಿವರೆಗೂ ಹೋಗಿರುತ್ತದೆ, ಆ ವಯಸ್ಸಿನಲ್ಲಿ ಅವರು ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ತಿಳಿಯಲು ಸಾಧ್ಯ. ಇದು ಇನ್ನು ಕೆಲವು ಬಂದರೆ ಇನ್ನೂ ಜಾಸ್ತಿ, ಹೀಗೆ ಯಾವ ವಯಸ್ಸಿನಲ್ಲಿ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಶನಿ ಪರ್ವದಲ್ಲಿ ಇನ್ನು ನಾವು ಮತ್ತೊಂದು ಶನಿ ಪರ್ವಕ್ಕೆ ಹೋಗೋಣ. ಶನಿ ಪರ್ವದಲ್ಲಿ ಇದು ನಮ್ಮ ಪ್ರೋಗ್ರೆಸ್ ಲೈನು ಮತ್ತು ವಯಸ್ಸನ್ನು ಲೆಕ್ಕ ಹಾಕುವುದು, ಯಾವ ವಯಸ್ಸಿನಲ್ಲಿ ಧನವಾಗುತ್ತೆ ಅಂತ. ಈಗ ನೋಡಿ, ಈ ರೀತಿ ಇದು ನಮ್ಮ ಯಾವ ರೇಖೆ, ಇದು ನಮ್ಮ ಹೃದಯ ರೇಖೆಯಿಂದ ಈ ರೀತಿ 2 ರೇಖೆಗಳು, ಈ ರೀತಿ 2 ರೇಖೆಗಳು ಶನಿ ಪರ್ವದಲ್ಲಿದ್ದರೆ ನಿಧಾನವಾಗಿ, ಅಂದರೆ ಅವರ ಜೀವನದಲ್ಲಿ ಅಭಿವೃದ್ಧಿ ಮತ್ತು ಆಸ್ತಿಯನ್ನು ಹೊಂದುವಂಥದ್ದು ತುಂಬಾ ನಿಧಾನವಾಗಿರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಅದರ ಸೂಚನೆ ಇದಾಗಿದೆ. ಈಗ ನಾವು ಅಭಿವೃದ್ಧಿಯನ್ನು ಸೂಚಿಸುವ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡು, ಯಾವುದು ಸೂರ್ಯ ಪರ್ವತ ತಿಳ್ಕೊಂಡಿದ್ವಿ, ಶನಿ ಪರ್ವದಲ್ಲಿ ತಿಳ್ಕೊಂಡಿದ್ವಿ, ಬುಧ ಪರ್ವದ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆಯೇ ಹೃದಯ ರೇಖೆ, ಜ್ಞಾನ ರೇಖೆಯ ಮೇಲೆ ತ್ರಿಕೋಣ ಇರುವಂತಹ ವಿಷಯವನ್ನ ನಾವು ತಿಳ್ಕೊಂಡಿದ್ವಿ. ಈಗ ನೋಡಿ, ಈ ರೇಖೆ ಯಾವುದು, ಇಲ್ಲಿಂದ ಇದು ನಮ್ಮ ಈ ರೇಖೆ ಇದೆಲ್ಲ, ಇಲ್ಲಿಂದ ಈ ರೇಖೆಗಳಿಂದ ಹೀಗೆ ಜ್ಞಾನ ರೇಖೆಯಿಂದ ಈ ಮಂಗಳ 2ಕ್ಕೆ ಈ ರೀತಿಯ ರೇಖೆಗಳು ಬಂದಿದ್ದರೆ ಮುಂದೆ ಹಾಗೆ ಶುಕ್ರ ಪರ್ವದಲ್ಲಿ ಈ ರೀತಿಯ ರೇಖೆಗಳಿದ್ದರೆ, ಈ ರೇಖೆ ಹೀಗೆ, ಈ ರೇಖೆ ಹೀಗೆ, ಇದು ಶುಕ್ರ ಪರ್ವದಲ್ಲಿರುವಂಥದ್ದು. ಇದು ಮಂಗಳಕ್ಕೆ ಜ್ಞಾನ ರೇಖೆಯಿಂದ ಬಂದಿರುವಂತಹ ರೇಖೆಗಳಿದ್ದರೆ ಇವರಿಗೆ ಮುಂದೆ ಆಸ್ತಿಯ ಬಗ್ಗೆ ವಾದ ವಿವಾದದಿಂದ ನೆಮ್ಮದಿ ಇಲ್ಲವಾಗುತ್ತದೆ, ಕಲಹದಿಂದ ಗಾಯಗೊಳ್ಳುವ ಸಾಧ್ಯತೆ ಇದೆ, ಮಕ್ಕಳಲ್ಲಿ ಜಗಳ ಮುಂಕೋಪ ಹೆಚ್ಚಾಗಿರುತ್ತದೆ, ದಾಂಪತ್ಯ ಸಮಸ್ಯೆ ಹೆಚ್ಚಾಗಿರುತ್ತದೆ, ಮದ್ಯಪಾನದ ವೇಳೆ ಹೊಡೆದಾಟ ಆಗಿ ಶನಿ ಪರ್ವದಲ್ಲಿ ಕಪ್ಪು ಚುಕ್ಕೆ ಏನಾದರೂ ಇದ್ದರೆ, ಇಲ್ಲಿ ಒಂದು ಕಪ್ಪು ಚುಕ್ಕೆ ಏನಾದರೂ ಇದ್ದರೆ, ಯಾವುದು ಈ ರೇಖೆಗಳು ಹೀಗಿದ್ದು ಈ ಕಪ್ಪು ಚುಕ್ಕೆಯೂ ಇದ್ದರೆ ಚುಕ್ಕೆ ಇದ್ದರೆ ಇದು ಗ್ಯಾರಂಟಿ. ಅಂದರೆ ಮದ್ಯಪಾನದ ವೇಳೆ ಗಲಾಟೆ ಹೊಡೆದಾಟ ಆಗಿ ಗಾಯಗೊಳ್ಳುವಂತಹ ಸಾಧ್ಯತೆ ಇದೆ ಎಂಬುದು ಇದನ್ನು 3 ಚಿಹ್ನೆಗಳು ತಿಳಿಸುತ್ತದೆ. ಈಗ ನಾವು ಹಸ್ತದಲ್ಲಿ ಕಾಣುವಂತಹ ಕೆಲವು ವಿಚಾರಗಳನ್ನ ತಿಳಿದುಕೊಂಡು, ಅಂದರೆ ಕೆಲವು ಲಕ್ಕಿ ಮತ್ತು ಕೆಲವು ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆಯನ್ನು ತಿಳಿದುಕೊಂಡು,
ಇಂತಹ ವಿಚಾರಗಳನ್ನು ಇನ್ನೂ ಹೆಚ್ಚು ತಿಳಿಯಬೇಕಾದರೆ ನೀವು ಈಗಲೇ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ನಿಮಗೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ, ಬೇರೆಯವರು ಇದನ್ನು ನೋಡಬೇಕಾಗಿಲ್ಲ. ಯಾರಿಗೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದೆಯೋ ಅಂಥವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಅಥವಾ ಎಸ್ ಅಂತ ಅಥವಾ ನನ್ನ ಭವಿಷ್ಯ ತಿಳಿಯಬೇಕೆಂದು ಬರೆದು ಮೆಸೇಜ್ ಮಾಡಿದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಹಾಗೆಯೇ ಎದುರಾಗಬಹುದಾದ ಸಮಸ್ಯೆಗಳ ಬಗ್ಗೆಯೂ ಅದರ ಪರಿಹಾರ ಮಾರ್ಗವನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಇಂತಹ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.